ಈಗ ನೀನೇ ಜೋಡಿಸು ಅಂತ ಬೊಗಳ್ತಾ ಇದೀಯಾ? ಎಡ್ಸಲ್ದು ಚೇರ್ ಮಡಿಕೊಂಡು ಅವಳು ಜೋಡಿಸ್ಬೇಕೀಗ. ನೀನೇನು ಮಾಡಬೇಡ, ಸುಮ್ಮನೆ ಇದ್ರೇನೆ ಒಳ್ಳೇದು. ನನ್ನ ಮೇಲೆ ಕೆಂಡ ಕಾರ್ತಾಳೆ ಇವಾಗ. ಆಯ್ತು ಬಿಡು, ಏನು ಅದಕ್ಕೆ ಹಂಗಾಡ್ತೀಯಲ್ಲ. ತೋರಿಸ್ತಾ ಇದ್ದೀನಿ, ವಿಡಿಯೋದೇ ಬೇಕಾದ್ರೆ ತೋರಿಸ್ತೀನಿ. ಉರ್ಸ್ತಿಲ್ಲ ಇವ್ ಸಸಿ ಹಿಂಗೆ ಅಂದ್ಬಿಟ್ಟು ಹೊಂಟೋದು ಅನ್ಬೇಡ ಆಮೇಲೆ. ಯಾಕೆ ಅವು ಆದಿಲೋಗೋರು ಕೆಣಕ ಅವ್ರು ಬಂದಂತದ್ಕ ಅಂದಂಗೆ ಯಾಕಪ್ಪ ಸುಮ್ಮನೆ ಬೇಡ ಹೋಗುವಂತೆ. ನಡಿ. ಸಾಗಲೇ ಮಳೆ ಬಂದ್ಬಿಡ್ತು. ಇವಾಗೆಲ್ಲ ತಂದು ತಿಡ್ತಾವಳೆಲ್ಲನೂ, ಪಾತ್ರೆ ಎಲ್ಲ ಮಳೆ ಬಂದ್ಬಿಟ್ಟೈತೆ. ಒಳಗಡೆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡು ಮಳೆ ಬಂದ್ಬಿಟ್ಟೈತಿ. ಎಲ್ಲ ಒಂದು ಕಡೆಯಿಂದ ಎಲ್ಲ ಇಲ್ಲೆಲ್ಲ ಇಟ್ಟಿದ್ದು ಎತ್ಕೊಂಡು ತಂದು ಮಳೆ ಬಂದು ಇಲ್ಲೂ ಎರ್ತ್ಲೊಡ್ದಿತ್ತೇನೆ ಈ ಕಡೆ ಪಾತ್ರೆಗೆಲ್ಲ. ಹಾಂ, ಸ್ವಲ್ಪ ಆರ್ತಿತ್ತಾ ಅಷ್ಟೇ. ಹಾಂ, ಈಗ ಆಚೆ ಬಂದು ನೋಡ್ಕೊಳ್ಳಿಲ್ಲ ಅಂದಿದ್ರೆ ಮಳೆ ಬಂದಿರೋದೇ ಗೊತ್ತಾಯ್ತಿರ್ಲಿಲ್ಲ. ತೋತೆರಿಕೆ ಹೋಗು. ಹಾಂ, ಆರೈತಾ ಮಳೆ ನೀರು ಅಂತ ಕೇಳಿದೆ. ಇರ್ತದೆ ಜಾಸ್ತಿ ಯಾವಾಗಲೂ ಅಲ್ವರಪ್ಪ. ಊರಲ್ಲಿ ಎಷ್ಟು ನಾವು ಅಯ್ಯಪ್ಪ, ನಾವು ಊರಲ್ಲಿ ಲಾಸ್ಟ್ ಟೈಮು ಬಟರ್ ಫ್ರೂಟ್ ಹಾಕ್ಬಿಟ್ಟು ಜಮೀನಿಗೆ ಮಳೆ ಬರ್ತದೆ, ನೀರು ಕಟ್ಟಂಗಿಲ್ಲ. ಅಲ್ಲಿ ನೀರು ಡ್ರೈ ಆಗ್ಬಿಡೋದು ಫುಲ್ಲು. ಜಮೀನೆಲ್ಲ ಬಿಸಿಲಿಗೆ ಬಿಸಿ ಆಗ್ಬಿಟ್ಟು ಡ್ರೈ ಆಗಿಬಿಟ್ಟಿರೋದು. ನೀರು ಕಟ್ಟಬೇಕಾಯ್ತದೆ ಅಂತಲೇ ನಾನು ಸ್ವಲ್ಪ ರಿಸ್ಕ್ ಆಯ್ತಿತ್ತು. ಮಳೆ ಬರುತ್ತೆ ಅಂತ ಅಂದರೆ ಮಳೆನೇ ಬರ್ತಿರಲಿಲ್ಲ ಜಾಸ್ತಿ. ಅವಾಗ ಇದೇ ಟೈಮ್ ಮಳೆಗಾಲದಲ್ಲೇ ಜಾಸ್ತಿ ಮಳೆನೇ ಇರ್ತಿಲ್ಲ. ಇನ್ನೊಂದ್ಸಲಿ ಟೊಮೊಟೊ ಹಾಕಿದಾಗ ಕಳೆ ಬರಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಮಳೆ ಬಂದು ಸಿಕ್ಕಾಪಟ್ಟೆ ಕಳೆ ಬಂದ್ಬಿಡೋದು. ನೀರು ಮಳೆ ಬೇಕು ಅಂದಾಗ ಬರೋಲ್ಲ, ಬೇಡ ಅಂದಾಗ ಬರ್ತದೆ. ಎಷ್ಟೋ ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ ಅದನ್ನ. ನಿಮಗೂ ಇದೇ ಥರ ಅನುಭವ ಆಗಿದ್ರೆ ಕಾಮೆಂಟ್ ಮಾಡಿ. ಅಲ್ಲ, ಈ ಕಡೆ ನೆರ್ಸ್ಲೊಡಿತಿತ್ತಾ, ಬೀಳ್ತಿತ್ತ ನೀ? ಹಾಂ, ಈ ಕಂಬಿ ಐತಲ್ಲ ಫ್ರೆಂಡ್ಸ್, ಈ ಕಂಬಿ ಹಿಂದೆ ಆ ಕಂಬಿಲಿ ಮತ್ತೆ ಪಿಚ್ಚ ಇರ್ತದೆ. ಇವಾಗ ಜಾಸ್ತಿ ಆಯಿತು ಮಳೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಹೋಯ್ತೈತೆ, ಜಾಸ್ತಿ ಆಗ್ಬಿಡ್ತು ಮಳೆ. ಇವಾಗ ಜಾಸ್ತಿ ಆದ್ದರಿಂದ ಇವಾಗ ಈ ಕಡೆ ಎಲ್ಲ ತೆಗೆದುಬಿಟ್ಟೇನೆ ಬಟ್ಟೆ. ಪಟ್ಟಂತೆ ಎತ್ತಾಕ್ಬಿಟ್ಟಿದ್ದೆ ಯಾವಾಗಲೇ. ಈ ಕಡೆ ಎಲ್ಲ ಮನೆ ಕ್ಲೀನಿಂಗ್ ನಡೀತಾ ಇದೆ. ಆಚೆ ಬಂದಿಲ್ಲ ನೀನು ಅಂತ ಅಂದಿದ್ರೆ ಮಳೆ ಬಂದೈತೆ ಅಂತ ಗೊತ್ತಾಯ್ತಿರ್ಲಿಲ್ಲ. ನಿನಗೇನಂತ ಹೇಳುವ ಅಂದ್ಕೊಂಡಿದೆ ಅಂದರೆ ರೂಪಾ, ಕಾಫಿ ಕುಡಿಬೇಕು ಅನಿಸ್ತದೆ, ಹೋಗಿ ಹಾಲು ತಗೊಬಂದು ಕಾಫಿ ಮಾಡು, ತುಂಬ ದಿನ ಆಯಿತು ಕುಡ್ದು ಅಂತ ಹೇಳುವ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಮಳೆ ಬಂದೈತೆ ಅಂತ ಎಲ್ಲ ಬರ್ರಂತ ಎತ್ಕೋತಾ ಇದೆ ಎಲ್ಲ. ಈಗ ಹೇಳಿದರೆ ಚಾಮುಂಡಿ ಐತಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಹಂಗೆ. ಅದಕ್ಕೆ ನಾನೇ ಸುಮ್ಮನೆ ಆಗೋದೆ. ಯಾಕೆ ಆದಿಲೋಗೋರು ಕೆಣಕ ಅವ್ರು ಬಂದಂತದ್ಕ ಅಂದಂಗೆ ಯಾಕಪ್ಪ ಸುಮ್ಮನೆ. ಓಕೆ ಫ್ರೆಂಡ್ಸ್, ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಯ್ತದೆ. ರೂಪಾ, ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲಿ ಫಸ್ಟ್ ಮೇನ್ ರೋಡ್ಗೆ ಹೋಗಿ ಸೀರೆ ಮತ್ತು ಕೆಲವೊಂದು ಪೂಜೆ ಸಾಮಾನು ತಗೊಬರುವ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಆಮೇಲಿಂದ ಹೋಗೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡು ನೋಡಿ ಏನಾಯಿತು ಅಂತ ತೋರಿಸ್ತೀನಿ. ಇವಾಗ ಫುಲ್ಲು ಮಳೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ಬಿಡ್ತು, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತು ಮಳೆ. ನೋಡಿ ಸಿಕ್ಕಾಪಟ್ಟೆನೇ ಜಾಸ್ತಿ ಆಗ್ಬಿಡ್ತು. ಇವಾಗ ನನ್ನ ಮೇಲೆ ಕೆಂಡ ಕಾರ್ತಾಳೆ. ಇವಾಗ ಜಾಸ್ತಿನೇ ಆಗೋಯ್ತು, ಏನು ಮಾಡೋದು? ಒಳಗಡೆ ಕಾಫಿ ಹಾಲು ತಗೊಬ ಅಂತ ಹೇಳಿದೆ, ಅದನ್ನು ಹೋಯ್ತು. ಇವಾಗ ಜೆಪ್ಟ ಮಾಡಿದ್ರೂ ಬರೋಲ್ಲ. ಚಾಕ್ಲೇಟ್ ಕೊಟ್ಟಲ್ಲ ಅನ್ಮಿಕಾ ನಿನ್ನ ಸ್ಕೂಲಲ್ಲಿ? ಹಾಂ, ಏನು ಅನಿಸ್ತು ನಿನಗೆ? ಅಲ್ಲ, ಮಕ್ಕಳೆಲ್ಲ ವಿಶ್ ಮಾಡಿದ್ರಲ್ಲ, ಹ್ಯಾಪಿ ಬರ್ಡೇ ಹೇಳಿದ್ರಲ್ಲ, ನೀನೇನಂದೆ? ಚಾಕ್ಲೇಟ್ ಕೊಟ್ಟ? ಚಾಕ್ಲೇಟ್ ಯಾರು ತಗೊಬಂದು ಕೊಟ್ಟಿದ್ದು? ಅಪ್ಪ. ಮುಖಕ್ಕೆಲ್ಲ ಯಾಕೆ ಲಕ್ಕಿ ಹಾಕೊಂಡಿದ್ಯಾ? ನೋಡಲ್ಲಿ ಮುಖ ಎಲ್ಲ ಮಿಂಚ್ತಾ ಇದೆ ಹೆಂಗೆ ಮುಖದಲ್ಲೆಲ್ಲ. ನೀನು ಹೋಗು, ಎಲ್ಲ ಮುಖ ಬಟ್ಟೆ ಎಲ್ಲ ಹಾಕೋ ಕೂತಿದ್ಯಾ? ಅದೇ ಇದು ಇಳಿಸಿದಲ್ಲ ಅದರಲ್ಲಿತ್ತಾ? ಬಾಕ್ಸ್ಗಳೆಲ್ಲ ಇಳಿಸಿದಲ್ಲ ಅದರಲ್ಲಿ ಅನ್ಕೊಂಡು ಹಿಂಗೆ. ಹಾಂ, ಸಾಕು ಬಾ ಎಲ್ಲ. ಅನ್ವಿಕಾ, ಕರೆಂಟ್ ಯಾಕೆ ಹೋಗೈತೆ ಹೇಳು, ಅದ್ರ ಬಗ್ಗೆ ಏನು ಹೇಳ್ತೀಯ ನೀನು?
ನಮ್ಮಪ್ಪ ಕೆಲಸ ಮಾಡ್ತಾವ್ರೆ, ಕರೆಂಟ್ ತೆಗೆದ್ಬಿಟ್ರು ಅಲ್ವಾ? ಕರೆಂಟ್ ತೆಗೆದ್ಬಿಟ್ಟವ್ರೆ, ಎಮರ್ಜೆನ್ಸಿ ಬಲ್ಪಲ್ಲಿ ನೋಡ್ತಾ ಇದ್ದೀವಿ, ಸಾರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳು. ನಿನಗೇನು ಇಲ್ಲ, ನಮ್ಗೆ ಅವಾಗ ಸ್ಕೂಲಲ್ಲಿ ಹೆಂಗೆ ಹೊಡಿತಿದ್ರು ಗೊತ್ತೇ? ನಾವು ದೊಡ್ಡ ಮಕ್ಳಿದ್ದಾಗ ಅನ್ವಿಕಾ ಸ್ಕೂಲಲ್ಲಿ ನಮ್ಗೆ ಹೊಡಿತಿದ್ರು. ಆಯ್ತು ಬಿಡು, ಏನು ಅದಕ್ಕೆ ಎತ್ತಿಡು ಅಂತ. ಏಯ್ ಅವಾಗ ಏನು ಹೇಳಿದೆ ನೀನು ಒರೆಸ್ಕೊಟ್ಬಿಡು, ನಾನು ಜೋಡಿಸ್ತೀನಿ ಅಂದೆ ತಾನೇ. ಈಗ ನೀನೇ ಜೋಡಿಸು ಅಂತ ಬೊಗಳ್ತಾ ಇದೆಯಾ? ಸುಮ್ಮನೆ ಬಿಡೋ, ಅದು ಒರೆಸಿರೋದು ಏನು ಹುಚ್ಚಲ್ಲ ಜಲ್ಲತ್ತಿ ಥರ ಹಂಗ. ನನ್ನ ಮಗಳು ಏನು ರಾಷ್ಟ್ರಗೀತೆ ಹೇಳ್ತಿದ್ಯಾ? ಹೇಳು. ಹಾಂ ಹೇಳು. ನೋಡಲ್ಲೇ ಅಮ್ಮ ಜೋಡಿಸ್ತಾ ಇದೆ, ನೀನು ಹೆಲ್ಪ್ ಮಾಡ್ಬೇಕು. ಅದು ಬೇಡ, ಎತ್ಕೊಡೆಲ್ಲ ಹಂಗೆ ಕೈಗೆ ಎತ್ತಿ 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 ಬೇಗ ಅದು ಎತ್ಕೊಡು, ವೈಪ್ಸು ಮತ್ತು ಅದೆಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಎತ್ತು ಮಡಗ್ತಾವಳೆ ರೇಗಿದ್ಕೆ. ಇಲ್ಲ ಅಂದಿದ್ರೆ ನನ್ನೇ ಎತ್ತು ಮಡಗು ಅಂತ ಅಂದಿರೋಳು. ಗಾಜು ಹೊಡೆದೈತದೆ, ಎಸ್ತಾರೆ ಹಂಗೆ ಒಳಗಡೆ ಹೋದದೆ ಅದು. ಯಾಕೋ ನೀನೇನು ಮಾಡಬೇಡ, ಸುಮ್ಮನೆ ಇದ್ರೆ ಒಳ್ಳೇದು. ಅದು ಓದೋದು ಹೇಳು. ಕೆಟ್ಸಲ್ದು ಚೇರ್ ಮಡಿಕೊಂಡು ಅವಳು ಜೋಡ್ಸಕ್ಕೀಗ ಬಾಯಿಲಿ. ಆಯಿತು ಹೋಗ್ಲಿ, ಎತ್ಕೊಡ್ತೀನಿ ನಡಿ, ನಿಂತ್ಕೋ. ಬೇಡದಿರು ಹೋಗು. ಅಯ್ಯೋ ನನಗೇನು ಬೇಡ, ಎತ್ಕೊಡ್ತೀನಿ ಬಾ ಅಂತಂದರೆ ಬೇಡ ಹೋಗು ಅಂತೆ. ನಡಿ ಜೋಡಿಸೋ, ಕೆಳಗೆ ಇಳಿದು ಮ್ಯಾಕ್ ಎತ್ ಮಡಗೆ. ಅದನ್ನ ಫಸ್ಟು ಹೊಡೆದ ಗಾಜಿಗೆ ಹೊಡೆದಾಕ್ಬಿಟ್ಟದ. ಆಮೇಲೆ ಗೊತ್ತಿದ್ರು ಯಾಕೆ ಹಿಂಸೆ ಕೊಡ್ತೀಯಾ? ಬಾ, ಬಿದ್ದಿದ್ದೀರಾ ಇಬ್ರು ಸೇರ್ಕೊಂಡು ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗದೆ. ನೋಡಿ ಫ್ರೆಂಡ್ಸ್, ಇಬ್ರು ಒಂದೇ ಚೇರಲ್ಲಿ ನಿಂತ್ಕೊಬಿಟ್ಟವ್ರು. ಹೋಗಿ ಪಾಪು ಬಾ, ನೀನೇನು ಎತ್ತುತ್ತಾ ಇದೆಯಾ ಮತ್ತೆ ಅಲ್ಲಿ? ಬಾ ಈ ಕಡೆ ಕೆಳಗಡೆ ಹೇಳಿ. ಬಾ, ಅಮ್ಮನ ಬಿಳಿಸ್ಕಿಳಿಸಿ. ಆಮೇಲೆ ಚಾಕ್ಲೇಟ್ ಶೇಕೇನು ಎತ್ಕೊಡು. ಯಾರ್ದದು? ನಿಮ್ಗೆ ಇಷ್ಟನಾ ಚಾಕ್ಲೇಟ್ ಫ್ಲೇವರು? ಆಯಿತು. ಏಯ್ ಎಲ್ಲ ಇದಾಯ್ತದೆ, ಕೊಡು ಎತ್ತಿ. ತ್ಯಾಬ ಆಯ್ತದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಕಿಟಕಿ ಎಲ್ಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಕೆಲಸ ಮುಗಿಸ್ಬೇಕು. ಹಬ್ಬ ಇನ್ನೆರಡೇ ದಿನ ಬಾಕಿ. ಒರೆಸ್ತಾ ಇದ್ದೀನಿ, ವೀಡಿಯೋದೇ ಬೇಕಾದ್ರೆ ತೋರಿಸ್ತೀನಿ. ಒರೆಸ್ತಿಲ್ಲ ಈ ಹೊಸ ಹಿಂಗೆ ಅಂದ್ಬಿಟ್ಟು ಹೊಂಟೋದು ಅಂದ್ಬೇಡ ಆಮೇಲೆ. ಅಂದರೆ ಇವಾಗ ಈ ಟೈಮಲ್ಲಿ ಫ್ರೆಂಡ್ಸ್ ಗಾಡಿಗಳೆಲ್ಲ ತುಂಬ ಕಮ್ಮಿ ಇದೆ, ಅದಕ್ಕೆ ಸೌಂಡು ಸ್ವಲ್ಪ ಕಮ್ಮಿ ಆದರೂ ಒಂದೊಂದು ಹೋಯ್ತಾ ಇರ್ತದೆ. ಸ್ವಿಂಗ್ ಕೀಕ್ ಅಂತ ಆರಾಮ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಅದರಿಂದ ಭಾರಿ ಬೇಜಾರು. ಅಲ್ಲಿ ನಮ್ಮ ಪಾಪನ ಮನಗಿಸ್ತಾವಳೆ ಅಂತ. ಯಾವುದು ಇನ್ನೂ ಮಲ್ಕೊಂಡಿಲ್ಲ, ನಾನು ಎಚ್ಚರಾಗಿದ್ದೀನಲ್ಲ, ಅದಕ್ಕೆ ಅದು ಕ್ಯೂರಿಯಾಸಿಟಿನೋ ಮಾಡ್ತಾವನೆ. ನಾನು ನೋಡಬೇಕಲ್ಲ, ಆಚೆ ಹೋಗ್ಬೇಕಲ್ಲ ಸ್ವಲ್ಪ ಅಂತ ಏನಾದರೂ ಮಾಡೋಕ್ಕೆ ಕಾತರ. ಅದಕ್ಕೆ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಮಲಗಿಸ್ತಾವೆ. ನನ್ನ ಮಗಳು ಹಾಗೆ ಬಾಗಿಲು ತೆಗ್ದೈತೆ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಯ್ತದೆ. ಅದಕ್ಕೆ ಈ ಕಡೆ ಅಂತೂ ಬೆಳಕಿಲ್ಲ ಫ್ರೆಂಡ್ಸ್, ಕಾಣಿಸಲ್ಲ. ಇವಾಗ ಬಾಗಿಲು ಹೊರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಟೈಮ್ ಬೇರೆ ಆಗೋಗೈತೆ, ಮಲ್ಕೋಬೇಕು. ಇದು ಸುಮ್ಮನೆ ಇದು ಟ್ರೇಲರ್ ಅಷ್ಟೇ. ಇದು ಪಿಕ್ಚರ್ ನಾಳೆ ಸಂಜೆಗೆ, ಅವಾಗ ಒಂದ್ಸಲ ಒರೆಸ್ಬೇಕು ನೀಟಾಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಡುಗೆ ಮನೆ ಕ್ಲೀನಿಂಗ್ ನಡೀತಾ ಇದೆ. ಇಬ್ರು ಸೇರ್ ಮಾಡ್ತಾ ಇದೀವಿ. ಅವಳು ನನ್ನ ಹೆಂಡತಿ ಎಲ್ಲ ಬ್ರಷ್ ಮಾಡ್ತಾವಳೆ, ನಾನು ನೆಕ್ಸ್ಟ್ ಬಟ್ಟೆಲಿ ಒರೆಸ್ಕೊಬತ್ತಿದ್ದೀನಿ. ಆದರೆ ನಮ್ಮ ಮನೆ ಓನರ್ ನೋಡಿದರೆ ಫುಲ್ ಖುಷಿ ಪಟ್ಬಿಟ್ಟಿರೋರು, ಏನಪ್ಪ ಹಿಂಗೆಲ್ಲ ಕ್ಲೀನ್ ಮಾಡ್ತಾರೆ ಇವರು ಅಂತ. ಆ ಥರ ಮಾಡ್ತಾವಳೆ. ಓಕೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನಿಂಗು ಇದಾದರೆ ಬಟ್ಟೆ ಮಡಿಕೋದೈತೆ, ಅದು ಮಾಡಿ ಕ್ಲೋಸ್, ಅದು ಸಂಜೆ ಮೇಲೆ. ಓಕೆ, ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಆದಷ್ಟು ಈಗ ಬಟ್ಟೆ ಎಲ್ಲ ಮಡಚಿ ಎತ್ತಿ ಇಟ್ಬಿಟ್ರೆ ಮನೆ ಕೆಲಸ ಎಲ್ಲ ಮುಗೀತು. ಮನೆ ಕ್ಲೀನಿಂಗ್ ಕಂಪ್ಲೀಟ್ ಕ್ಲಿಯರ್. ಇವಾಗ ನಮ್ಮ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಈಗ ನಾಳೆಯಿಂದ ದೇವ್ರ ಕೆಲಸ ಅದೆಲ್ಲ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಶುಕ್ರವಾರಕ್ಕೆ ಪೂಜೆ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀವಿ. ಸೊ ಇವಾಗ ಟೈಮ್ ಆಯಿತು. ಓಕೆ, ಬಾಯ್, ಗುಡ್ ನೈಟ್. ಸಿಗೋಣ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್.